ನಮಸ್ಕಾರ ಗೆಳೆಯರೆ. ಒಂದು ವಿಚಾರ ಏನು ಹೇಳ್ಬೇಕಂದ್ರೆ ನಿಮ್ಗೆ, ಇವಾಗ ನನಗೆ 12 ಗಂಟೆ 15 ನಿಮಿಷ ಟೈಮ್ ಆಗದ. ನಾನಿರೋ ಏರಿಯಾ ಸುಶಿಯು ಅಂತ. ಇಲ್ಲಿದ್ದ ಒಂದು 15-20 ಕಿಲೋಮೀಟ್ರ್ ದೂರದಲ್ಲಿ ಇವತ್ತು 6.2 ಮ್ಯಾಗ್ನಿಟ್ಯೂಡಲ್ಲಿ ಭೂಕಂಪ ಆಗದ. ಮನೆಯಾಗಿಂದ ಫೋನ್ ಹಚ್ಚಾರ, ಅಲ್ಲಿ ಏನಾರು ಆಗದೇನ, ನಿನ್ನ ಕಡೆ ಏನಾರು ಆಗದೇನ ಅಂತೇಳಿ. ನನ್ನ ಕಡೆ ಆ ಥರ ಏನಾಗಿಲ್ಲ, ಬಟ್ ನನ್ನ ಸ್ವಲ್ಪ ಹತ್ತಿರದಲ್ಲಿ ಆಗಿರೋ ಕಾರಣಕ್ಕೆ ಅವಾಗಿಂದ ಚಾಲೂ ಆಗಿರೋ ಮಳೆ ಇನ್ನಾದರೂ ನಿಂತಿಲ್ಲ. ಮಳೆ ಎಷ್ಟು ಹೊಡ್ಯಾಕತ್ತದ ಅಂದ್ರೆ, ಮೊದಲ ಥಂಡಿನೂ ಭಾಳ ಅದ. ಇಲ್ಲಿ ಇವತ್ತು 6 ಡಿಗ್ರಿ ಮಟ್ಟ ಹೋಗ್ಬಿಟ್ಟದ ಥಂಡಿ. ಅದ್ರಾಗ ಈ ಥಂಡಿಯಾಗಿ ಮಳೆ ಬೇರೆ. ನಿಮಗೆ ಮಳೆನೂ ತೋರಿಸ್ತೀನಿ, ಬರ್ರಿ ನೋಡೋಣಂತ. ಬರ್ರಿ ಒಂದ್ಸಲ ಕೆಳಗಡೆ ಹೋಗಿ ತೋರಿಸ್ತೀನಂತ ಯಾವ ಥರ ಮಳೆ ಬರಾಕತ್ತದ ಅಂತೇಳಿ. ಇದು ನಮ್ಮ ರೂಮ್ ಎಷ್ಟು ಕ್ಲೀನಾಗಿ ಇಟ್ಟಾರ ನೋಡ್ರಿ, ಎಷ್ಟು ಸೈಲೆಂಟಾಗಿ ಮ್ಯೂಸಿಕ್ ಹಚ್ಚಾನ. ನೀಟ್ನೆಸ್ ಅಂತೂ ಹೇಳೋ ಹಾಗೆ ಇಲ್ಲ. ಮಾಯದಂತ ಮಳೆ ಬಂತಣ್ಣ ಮದಲಾದ ಕೆರೆಗೆ. ನೋಡ್ರಿ ನಮ್ಮ ಹೋಟೆಲ್ ಹೆಂಗೆ ಇದು ಮಾಡಿಬಿಟ್ಟಾರಂತೆ, ಫುಲ್ ಡೆಕೋರೇಷನ್ ಮಾಡಿಬಿಟ್ಟಾರ ನಮ್ಮ ಹೋಟೆಲ್ನ. ಬಾಗಲ್ ತೆಗಿ ಜೇಜಮ್ಮ, ತಗದ್ಲ ಬಾಗಲ್ಲ. ಥಂಡಿ ನೋಡ್ರಿ, ಮಳೆ ಆಗದಾವ, ಗಾಡಿ ಅದ ಪಾರ್ಕಿಂಗ್ ಆಗ್ಯಾವ, ಮಳೆ ಬೀಳಾಕತ್ತದ. ಹತ್ತಿರದಲ್ಲಿ ಆಗಿರೋ ಕಾರಣಕ್ಕೆ ಇದು ಸಿಕ್ಕಾಪಟ್ಟೆ ಮಳೆ ಆಗ್ತೈತೆ. ಅವಾಗಿಂದನೂ ಆಗ್ತಾನೆ ಐತೆ. ರೂಮಲ್ಲಿ ಬೆಚ್ಚಂಗೆ ಕೂತ್ಕೊಂಡಿದ್ವಿ ನಾವು. ಮನೆಯಿಂದ ಫೋನ್ ಮೇಲೆ ಫೋನ್ ಹಚ್ತಾವ್ರಿ ಅಪ್ಪಾಜಿ ಅವರು. ಹೇಳ್ತಾರೆ, ಮಗ ಭೂಕಂಪ ಆಗಿದೆ ಕಣ, ಏನಾಗಿದೆ ಅಂತ. ಕರ್ನಾಟಕದ ಸಮಸ್ತ ಜನತೆಗೆ ಶುಭೋದಯ. ಎಲ್ಲರ ದಿನ ಚಲೋ ಹೋಗತ್ತಂತ ಅನ್ಕೊಂಡೇನೆ. ಹಂಗೆ ದೇವ್ರ ಕಡೆ ಪ್ರಾರ್ಥನೆ ಕೂಡ ಮಾಡ್ಕೊಳ್ಳೋಣ. ಇವಾಗ ರೂಮಿಂದ ಸಿಟಿ ಕಡೆ ಹೊಂಟಿದ್ದೀನಿ. ಬರ್ರಿ ಸಿಟಿ ಜರ್ನಿ ಹೆಂಗೈತಂತ ತೋರಿಸ್ತೀನಿ ನಿಮಗೂ. ಯಾಕಂದ್ರೆ ನಿನ್ನೆ ಭೂಕಂಪ ಬೇರೆ ಆಗ್ಬಿಟ್ಟಿತ್ತಲ್ಲ, ಭೂಮಿ ನಡ್ಗಾಕತ್ತಿತ್ತು. ನಾವು ರೂಮ್ದಾಗ ಕೂತು ಗುಬ್ಬಿಗತ್ತೆ ಹಾಸಿಗೆ ಹೊತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ವಿ. ಮನೆ ಆಗಿಂದ ಫೋನ್ ಬಂತು, ಆಪ್ ಹೇಳಿದ, ಲೇ ಭೂಕಂಪ ಆಗದ್ಲೇ, ಅಲ್ಲಿ ನಿಂಗೆ ಏನಾರು ಆಗೈತೆ ಅಂತೇಳಿ. ನಾನು ಅಂದು, ನನಗೆ ಏನೋ ಗೊತ್ತಾಗಿಲ್ಲಪ್ಪ, ಚೆಕ್ ಮಾಡಿ ನೋಡ್ತೀನಿ ಅಂತೇಳಿ. ಚೆಕ್ ಮಾಡಿದಾಗ ಗೊತ್ತಾಯ್ತು, ಇಲ್ಲೇ ಬಾಜು ಒಂದು 20 ಕಿಲೋಮೀಟ್ರ್ ಏರಿಯಾದಾಗ ಆಗೈತೆ ಅಂತೇಳಿ. ಅದಾಗೋದಾಗೈತಿ. ಆದ್ಮ್ಯಾಗ ಮಳೆ ಬೀಳಾಕತ್ ನೋಡ್ರಿ. ಮಳೆ ಬೀಳೋ ಹೊಡೆತಕ್ಕೆ ಮೊದ್ಲ ಥಂಡಿ. ನಿನ್ನೆ ಒಂದು ಹಾಸಿಗೆ ಹೊಚ್ಕೊಳ್ಳೋರು 2 ಹಾಸಿಗೆ ಹೊಚ್ಕೊಂಡು ಮಕ್ಕೊಂಡೀವಿ. 200 ರೂಪಾಯಿ ಆತು, ಮತ್ತೊಂದು 100 ರೂಪಾಯಿ, 300 ರೂಪಾಯಿ ಹಾಕವಣ. 400 ರೂಪಾಯಿ ಕುಮಾಗಾಗ ಹೊಡಿದ್ರಿ. ಬಂತ ನೋಡ್ರಿ ಟಿಕೆಟ್, ಪಡ್ರಕ್ಕಂತ ಕೆಳಗಡೆ ಹಾಸಿ. 1 ಬಂತ, 2 ಬಂತ. ನಡ್ ಇಲ್ಲಿ ಟಿಕೆಟ್ ಯಾರೂ ಕೊಡಂಗಿಲ್ಲ, ನಾವು ಟಿಕೆಟ್ ತೊಗೋಬೇಕಿಲ್ಲ. ಈಗ ಹಂಗೆ ಟ್ರೈನಿಗೂ ಕಾಯೋಣಂತ. ನಮ್ಮ ಬಾದಾಮಿ ಸ್ಟೇಷನ್ದಾಗ ಟಿಕೆಟ್ ಕೊಡಕ್ಕೆ ಒಬ್ಬ ಟಿಕೆಟ್ ಕೆಲ್ಸದವ ಇರ್ತಾನೆ. ಅದಕ್ಕೆ ಎಕ್ಸಾಮ್ ಬರೆದು 6 ತಿಂಗಳು ಪಾಪ ಅವ್ನು ನಿಧಿಗೆಟ್ಟು ಎಕ್ಸಾಮ್ ಬರೆದ ಮ್ಯಾಗ ನೌಕರಿ ತೊಗೋತಾನೆ. ಇದು ನಾನು ಹತ್ತಿರುವಂಥ ಟ್ರೈನ್ದಾಗ ಜಾಸ್ತಿ ಚೀರ್ ಮಾತಾಡೋಂಗೂ ಇಲ್ಲ. ಯಾಕಂದ್ರೆ ಇಲ್ಲಿ ಜನ ಅಷ್ಟು ಮಾತಾಡೋದು ಇಲ್ಲ, ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಹಂಗೆ ನನ್ನ ದೋಸ್ತೊಬ್ಬ ಏನು ಮಾಡಿದ್ನಂದ್ರೆ, ಒಂದು ರೀಲ್ ಕಳಿಸಿದ ನೀನು ಇನ್ಸ್ಟಾಗ್ರಾಮ್ದಾಗ. ಅದು ಬುಲೆಟ್ ಟ್ರೈನು 1.5 ಗಂಟೆ ಲೇಟ್ ಆಗೈತ್ಲೆ, ಮತ್ತು ಸೋಷಿಯಲ್ ಮೀಡಿಯಾದಾಗ ಹಿಂಗದ, ಅಲ್ಲಿ ಹೆಂಗದ ಅಂತ ಕೇಳಿದ. ನನಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಏನೋ ಟೆಕ್ನಿಕಲ್ ಇಶ್ಯೂ ಆಗಿ ಆ ಥರ ಆಗಿರ್ಬೋದು ಅವರಿಗೆ. ಬಟ್ ನಾನು ಇಲ್ಲೇ ಬಂದಾಗಿಂದ ಯಾವುದೇ ಟ್ರೈನಲ್ಲಿ ಯಾವ ಟೈಮಿಂಗ್ ಹೇಳ್ಯಾರ ಅದೇ ಟೈಮಿಂಗ್ ಟ್ರೈನ್ ಬಂದವು, ಎಲ್ಲೆಲ್ಲೂ ತಪ್ಪಾಗಿಲ್ಲ. ಇಲ್ಲಿ ATMದಾಗ ಒಂದು ಸ್ವಲ್ಪ ದುಡ್ಡು ಡ್ರಾ ಮಾಡ್ಕೊಳ್ಳೋದು ಬಂತು. ಅಲ್ಲಿ ವಿಡಿಯೋ ಮಾಡ್ಬೇಕನ್ನೇ ಅಲ್ಲಿ ಗದ್ದಲ ಭಾಳ ಆಗಿತ್ತು ನೋಡ್ರಿ. ಮತ್ತು ನಂಗೆ ಜಗ್ ಬಡಗಿದ್ದಾರೆ ಅಂತೇಳಿ ನಾವು ವಿಡಿಯೋ ಮಾಡಕ್ಕೆ ಹೋಗಲಿಲ್ಲ. ನಾನು 33,000 ರೂಪಾಯಿ ಡ್ರಾ ಮಾಡೀನಿ. ಅಂದ್ರೆ 33,000 ಏನು ಅಂದ್ರೆ ಇಲ್ಲಿ ಕರೆನ್ಸಿನ ಡ್ರಾ ಮಾಡೀನಿ. ನಿಮ್ಗೆ ತೋರಿಸ್ತೀನಿ ಬರ್ರಿ ಹೆಂಗಿದಾವ ನೋಟ್ ಅಂತ ಹೇಳಿ. ಬರ್ರಿ ಕುಮಾಯು ಇಂದ ಯುನೋ ಕಡೆ ಹೊಂಟಿದ್ದೀನಿ. ಇಲ್ಲೇ ಟಿಕೆಟ್ ಹಾಕ್ತೀನಿ, ಟಿಕೆಟ್ ಹಾಕಿ ತೋರಿಸ್ತೀನಿ ಹೆಂಗೆ ಬರುತ್ತೆ ನೋಡ್ರಿ. ಆ ಕಡೆ ಬಂತು, ಈ ಕಡೆ ವ್ಯಾಲಿಡ್ ಆಯ್ತು ನನ್ನ ಟಿಕೆಟ್. ತೊಗೊಂಡು 2ನೇ ಪ್ಲಾಟ್ಫಾರ್ಮ್ ಕಡೆ ಹೊಂಟೀನಿ. ಬರ್ರಿ ಹೋಗೋಣಂತ. 33,000 ಡ್ರಾ ಮಾಡ್ಕೊಂಡಿದ್ನಿ. ಅಲ್ಲಿ ವಿಡಿಯೋ ಮಾಡಿ ತೋರಿಸ್ಬೇಕಂದು ಗದ್ಲು ಭಾಳ ಇತ್ತಲ್ಲ, ಮತ್ತು ಜಗ್ಗಿ ಬಡಿದ್ರೆ ಏನು ಮಾಡಲಿ. ಮೊದಲು ನನಗೂ ಅವ್ರ ಭಾಷೆ ಬರೋಂಗಿಲ್ಲ. ಉದಾಹರಣೆಗೆ ಒಂದು 10,000 ರೂಪಾಯಿ ನೋಟ್ ತೊಗೊಳೋಣ. ಈಗ 10,000 ರೂಪಾಯಿ ನೋಟು ಇಲ್ಲಿಗೆ ನಮ್ಮ ಬಾದಾಮಿ ರೊಕ್ಕಕ್ಕೆ
5,600 ಆಗತ್ತೆ ನೋಡ್ರಿ. ಈಗ ಬಂದ್ವಿ 2ನೇ ಪ್ಲಾಟ್ಫಾರ್ಮಿಗೆ. ಒಂದು ಅಡ್ರೆಸ್ ಗೊತ್ತಾಗಿದ್ದಿಲ್ಲ. ಒಂದು ಅಡ್ರೆಸ್ ಕೇಳಿದಾಗ ಇವರು ಅಲ್ಲೇ ಹೋಗ್ತಿದಾರೆ ಅಂತ ಹೇಳಿ ಇವರು ಹೇಳಿದ್ರು. ಇವರು ನಮ್ಮ ಜೊತೆ ಬರ್ತಿರೋದು, ಸೊ ಹೆಲ್ಪ್ ಮಾಡ್ತಾವ್ರೆ, ಅಡ್ಡಿ ಇಲ್ಲ. ಇವರು ಇವಾಗ ನಮ್ಮ ಜೊತೆನೇ ಬರ್ತಿದ್ದಾರೆ. ಅವರು ಅದೇ ಲೈನಿಗೆ ಹೋಗೋದಂತೆ.